ಬೆಂಗಳೂರಲ್ಲಿ ಬಾಡಿಗೆ ಮನೆಗಳಿಗೆ ಫುಲ್ ಡಿಮ್ಯಾಂಡ್ ಇರುತ್ತೆ. ಯಾವುದೇ ಏರಿಯಾಗೆ ಹೋದ್ರು, ಯಾವುದೇ ಗಲ್ಲಿಗೆ ಹೋದ್ರು ಬಾಡಿಗೆ ಮನೆಗಳು ಸಿಗೋದು ಕಡಿಮೆ. ರೆಂಟ್ ಕೂಡ ತಲೆ ಗಿರಗಿರ ಎನ್ನುವಷ್ಟಿರುತ್ತೆ. ಆದರೆ ಬಾಡಿಗೆ ಮನೆ ಕಟ್ಟಿರೋ ಮಾಲೀಕರು ಮನೆ ಬಾಡಿಗೆಗೆ ಕೊಡೋಕು ಮುನ್ನ ಒಂದಲ್ಲ ಎರಡಲ್ಲ 100 ಬಾರಿ ಆಲೋಚಿಸಿ ಪರಿಶೀಲನೆ ಮಾಡಿ ಮನೆ ಬಾಡಿಗೆಗೆ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಕ್ಕೂ ಮನೆಯನ್ನ ಬಾಡಿಗೆಗೆ ಕೊಡೋದ್ರಿಂದ ಅಂಥದ್ದೇನಾಗುತ್ತೆ? ಯಾಕೆ ಅಷ್ಟು ಕೇರ್ಫುಲ್ ಆಗಿರಬೇಕು? ಅಸಲಿಗೆ ಆಗಿದ್ದಾದ್ರೂ ಏನು ಅಂತೀರಾ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಬಾಡಿಗೆ ಮನೆಯ ಹಂತಕರ ಕ್ರೈಮ್ ಕಹಾನಿ. 9:30 ಡ್ಯೂಟಿಗೆ ಹೋಗಿದ್ನಿ. ಅವ್ರ ಮನೇಲಿ ಇದ್ದಾರೆ. ನಾನು 2 ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಅವರು ಲಿಫ್ಟ್ ಮಾಡಿಲ್ಲ. ನಾನು ಟೆಂಪಲ್ಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೆ. ಅರ್ಧ ದಾರಿ ಬಿಟ್ಕೊಂಡು ಮತ್ತೆ ವಾಪಸ್ ಬಂದೆ. ಡಾಕ್ಟ್ರ್ ಯಾರೋ ಬಂದಿದ್ರಂತ, ಬಂದು ನೋಡೋದು ಡೌಟ್ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಗಾಯದ ಗುರುತುಗಳು ಏನಾರು ಆಗಿತ್ತಾ? ಇಲ್ಲಿ ಗಾಯ ಡೋರ್ ಮುಚ್ಚಕ್ಕೆ ಹೋಗವನೆ, ಹಂಗೆ ಮುಚ್ಚೋಕ್ಕಾಗಲ್ಲ ಅಂತ ಚೇರ್ ಮೇಲೆ ಹತ್ತು ಮುಚ್ಚಿದ್ದಾರೆ. ಖಾಲಿ ಚೈನ್ ಹೋಗಿದೆ, ಅದು ಬಿಟ್ಟು ಏನಾದರೂ ಬೇರೆ ಏನು? ಒಂದು ಪಿಲ್ಲೋ ಒಂದು ಹೋಗಿ, ಬೀರೋದಲ್ಲಿ ಏನು ಮುಟ್ಟಿಲ್ಲ ಅವರು. ಒಂದು ಪಿಲ್ಲೋ ಇಲ್ಲ. ಮನೆ ಒಳಗೆ ಬಂದುಬಿಟ್ರೆ ದೇವಸ್ಥಾನ ಪೂಜೆ ಪುನಸ್ಕಾರ ಅಷ್ಟೇ ಮಾಡ್ತಾರೆ. ಬಂದು ಮನೆ ಒಳಗೆ ಆಗ್ತಾನೆ ತಿಂಡಿ ತಿನ್ಕೊಂಡು ನಮ್ಮ ದೊಡ್ಡ ನಾದ್ನಿಗೆ ಫೋನ್ ಮಾಡಿದ್ದಾರೆ. ಪರ್ಚೇಸ್ರಿ ಇರ್ಬೋದು, ಅವರು ಹೊಸಬ್ರು ಬಂದರೆ ಬಾಗಿಲು ತೆಗಿಯಲ್ಲ, ಅವರು ಯಾರೋ ಪರ್ಚೇಸ್ರೇ ಆಗಿದ್ದಾರೆ. ಇಡೀ ಮನೆಯಲ್ಲಿ ಕಾರ್ ಮೋಡದ ಕರಿ ಛಾಯೆ ಆವರಿಸಿದೆ. ದುಃಖ ಮಡುಗಟ್ಟಿದೆ, ಸಂಕಟ ಜೀವ ಹಿಂಡುತ್ತಿದೆ. ಏರಿಯಾದ ಜನ ಕೂಡ ಮರುಗುತ್ತಿದ್ದಾರೆ. ದೂರದಿಂದಲೇ ಎಲ್ಲವನ್ನು ನಿಂತ್ಕೊಂಡು ನೋಡ್ತಿದ್ದಾರೆ. ಯಾವತ್ತೂ ಕೂಡ ನಮ್ಮ ಬೀದಿಯಲ್ಲಿ ಇಂತಹ ಘಟನೆ ನಡೆದಿರಲಿಲ್ಲ, ಇಂತಹ ಅನ್ಯಾಯ ಆಗಿರ್ಲಿಲ್ಲ. ಹಾಡ ಹಗಲೇ ನಡೀಬಾರದ ಘಟನೆ ನಡೆದೇ ಬಿಟ್ಟಿದೆ ಅಂತ ಎಲ್ಲರೂ ಕಂಗಾಲಾಗಿದ್ದಾರೆ. ಕೆಲವರು ಬೇಸರದಲ್ಲಿ ಅದೊಂದು ಮನೆ ಕಡೆ ನೋಡ್ತಿದ್ರೆ, ಇನ್ನು ಕೆಲವರು ತಮ್ಮ ಮನೆಯಲ್ಲಿ ಏನಾದ್ರೂ ವಸ್ತು ಕಳ್ಳತನ ಆಗಿದ್ಯಾ, ಯಾವುದಾದ್ರೂ ನಿಗೂಢ ಹೆಜ್ಜೆ ಬಿದ್ದಿದ್ಯಾ, ಮನೆಯಲ್ಲಿದ್ದ ವಸ್ತುಗಳು ಇರೋ ಜಾಗದಲ್ಲೇ ಇವೆಯಾ ಅಂತ ನೋಡ್ಕೊಂಡಿದ್ದಾರೆ. ಯಾಕಂದ್ರೆ ಇದೇ ಮನೆಯಲ್ಲಿ ನಿಗೂಢವಾಗಿ ಹತ್ಯೆಯೊಂದು ನಡೆದು ಹೋಗಿತ್ತು. ಒಂಟಿ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಅದು ಕೂಡ ಎಲ್ಲರಿಗೂ ಹೊಸದಾಗಿ ಬಾಡಿಗೆಗೆ ಬಂದಿರೋ ದಂಪತಿಯ ಮೇಲೆ ಅನುಮಾನ ಶುರುವಾಗಿತ್ತು. ಆ ಅನುಮಾನವೂ ಕೂಡ ನಿಜವಾಗಿತ್ತು. ಆ ಕಿಲ್ಲರ್ ದಂಪತಿಯ ಸಂಚು. ಬಾಡಿಗೆ ಮನೆ ಕೇಳಿಕೊಂಡು ಬಂದವರು ಹೇಗೆ ಕೊಲೆ ಮಾಡಿದ್ರು, ಯಾಕೆ ಅಮಾಯಕ ಮಹಿಳೆಯನ್ನ ಸಾಯಿಸಿದ್ರು, ಇರೋಕೆ ಮನೆ ಕೊಟ್ಟಿದ್ದ ಮಾಲೀಕರನ್ನೇ ಕೊಂದಿದ್ದೇಕೆ, ಅಪರಿಚಿತರನ್ನ ನಂಬೋಕು ಮೊದಲು ಯಾಕೆ ಯೋಚನೆ ಮಾಡಬೇಕು ಅನ್ನೋದು ಈ ಸ್ಟೋರಿ ನೋಡಿದ್ಮೇಲೆ ನಿಮಗೆ ಅರ್ಥವಾಗತ್ತೆ. ಬಾಡಿಗೆ ಮನೆಗೆ ಬಂದೋರು ಓನರ್ನೇ ಕೊಂದಿದ್ದು ಯಾಕೆ? ಖಾಕಿಯನ್ನೇ ಯಾಮಾರಿಸಿದವರು ತಗಲಾಕೊಂಡಿದ್ದು ಹೇಗೆ ಗೊತ್ತ? ಇದು ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಉತ್ತರಹಳ್ಳಿಯ ನ್ಯೂ ಮಿಲೇನಿಯಂ ಸ್ಕೂಲ್ ರಸ್ತೆ. ಇದೇ ರಸ್ತೆಯಲ್ಲಿ 10 ಮನೆಗಳಿವೆ. 10 ಮಂದಿಗೆ ಬಾಡಿಗೆಗೆ ಮನೆ ಕೊಡಲಾಗಿದೆ. ಹೀಗೆ ಇಲ್ಲೊಂದು 2 ಅಂತಸ್ತಿನ ಮನೆಯಲ್ಲಿ ಒಂದು ಮನೆಯನ್ನ ಬಾಡಿಗೆಗೆ ಕೊಟ್ಟಿದ್ರು. ಇಲ್ಲಿ ಯಾರು ಕಳ್ಳರು ಬರಬಾರದು ಅಂತ ಗ್ರಿಲ್ ಹಾಕಿಸಿ ಬಂದೋಬಸ್ತ್ ಮಾಡಿರೋ ಮನೆಯಲ್ಲಿ ಮನೆ ಮಾಲೀಕರು ವಾಸವಿದ್ರೆ, ರಸ್ತೆ ಬದಿಯಲ್ದಿರೋ ಮನೆಯನ್ನ ಬಾಡಿಗೆಗೆ ಕೊಟ್ಟಿದ್ರು. ಗಂಡ ಹೆಂಡತಿ ನೆಮ್ಮದಿಯಾಗಿ ವಾಸವಾಗಿದ್ರು. ಬಾಡಿಗೆ ದುಡ್ಡು ಹಾಗೂ ಗಂಡನಿಗೆ ಬರ್ತಿದ್ದ ಸ್ಯಾಲರಿ ಹಣದಲ್ಲಿ ಜೀವನ ಕಳೆಯುತ್ತಿದ್ರು. ಆದ್ರೀಗ ಇದೇ ಮನೆಯ ಮಾಲೀಕರು ಕೊಲೆಯಾಗಿ ಹೋಗಿದ್ದಾರೆ. ಆಮೇಲೆ ಟೆನೆಂಟ್ ಫೋನ್ ಮಾಡಿದರೆ ಅವ್ರು ಬಂದು ನೋಡಿದರೆ ಬಿದ್ದೋಗಿದ್ದಾರೆ ಅಂದರು. ಫೋನ್ ಮಾಡಿದರು. ಆಮೇಲೆ ನಮ್ಮ ನಾದಿನಿ ಮಗಳಿಗೆ ಫೋನ್ ಮಾಡಿದರೆ, ನಾನು ಇಲ್ಲೇ ಇದ್ದೀನಿ, ಹೋಗ್ತೀನಿ ಮನೆ ಹತ್ರ ಬಂದು ಏನೋ ಡೌಟು, ನೀನು ಬೇಗ ಬಂದುಬಿಡು ಅಂದರು. ನಾನು ಆಟೋನಲ್ಲಿ ಬಂದ್ಬಿಟ್ಟೆ.
ಅಲ್ಲ ನೀವು ಏನ್ ಕೆಲಸ ಎಲ್ಲಿ ಕೆಲ್ಸಕ್ಕೆ ಹೋಗೋದು? ಏನಾದ್ರು ಕಾಟನ್ ಬೇಟ ಅಗರಬತ್ತಿ ಬೇಟ ಅಗರಬತ್ತಿ ಫ್ಯಾಕ್ಟ್ರಿಗೆ ಹೋಗೋದು. ಮೇಡಮ್ ಒಬ್ಬರೇ ಇರ್ತಿದ್ರ ಮನೆಯಲ್ಲಿ? ಯಾರು ಇರ್ತಾರಲ್ಲ? ಏನು ಅಷ್ಟು 25 ವರ್ಷದಿಂದ ಇದು ಏನು ತೊಂದರೆ ಇಲ್ಲ. ಇದು ಅಂದ್ರೆ ಫಸ್ಟ್ ಇನ್ಸಿಡೆಂಟ್. ಈಗ ಹಿಂಗ್ ನೀವು ನೋಡಿದಾಗ ಹೆಂಗ್ ಬಿದ್ದಿದ್ರು, ಹೆಂಗ್ ಗಾಯದ ಗುರುತು? ಹಂಗೆ ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ಬಿದ್ದಿದ್ರು. ರೂಮ್ ಒಳಗಡೆ ಬಿದ್ದಿದ್ರಾ? ರೂಮ್ ಅಲ್ಲ, ಪ್ಯಾಸೇಜ್. ಇಳಿ ವಯಸ್ಸು, ನೆಮ್ಮದಿಯಾಗಿ ದಿನ ಕಳೀಬೇಕಿತ್ತು. ಆದ್ರೆ ಹಾಡ ಹಗಲೇ ನಿಗೂಢವಾಗಿ ಕೊಲೆಯಾಗಿ ಹೋಗ್ತಾರೆ. ಗಂಡ ಕೆಲಸಕ್ಕೆ ಹೋಗಿದ್ದ ಸಮಯದಲ್ಲಿ 65 ವರ್ಷ ವಯಸ್ಸಿನ ಈ ಮಹಿಳೆಯನ್ನ ಕೊಂದು ಹಾಕಿದ್ದಾರೆ. ಇಲ್ಲಿನ ಈ ಕೊಲೆಗೆ ಮನೆಯಲ್ಲಿನ ಹಾಗೂ ಚೇರ್ ಮೇಲಿನ ಹೆಜ್ಜೆ ಗುರುತುಗಳು ಸಾಕ್ಷಿ ಹೇಳ್ತಿದ್ವು. ಜನ ಓಡಾಡ್ತಿರೋವಾಗ್ಲೇ ವಾಹನಗಳ ಓಡಾಟ, ವಾಹನಗಳ ಸೌಂಡ್ ಕೇಳಿಸ್ತಿರೋವಾಗ್ಲೇ ಕೊಲೆಯಾಗಿ ಹೋಗಿರೋ ಈಕೆಯ ಹೆಸರು ಶ್ರೀಲಕ್ಷ್ಮಿ. ಹೆಸರಿಗೆ ತಕ್ಕಂತೆ ಗಂಡನ ಪಾಲಿಗೆ ಲಕ್ಷ್ಮಿಯಾಗಿದ್ರು. ಮನೆಯಲ್ಲಿ ಲಕ್ಷ್ಮಿಯಂತೆಯೇ ಓಡಾಡ್ಕೊಂಡಿದ್ರು. ಇಳಿ ವಯಸ್ಸಿನಲ್ಲಿ ಪ್ರತಿದಿನ ಮನೆಯಲ್ಲಿದ್ದ ದೇವರ ಫೋಟೋಗಳಿಗೆ ಪೂಜೆ ಮಾಡ್ತಿದ್ರು. ಮನೆಯಲ್ಲಿ ದೀಪ ಹಚ್ಚಿದ್ರು. ಆದ್ರೀಗ ಆ ದೀಪವೇ ಆರಿ ಹೋಗಿದೆ. ಶ್ರೀಲಕ್ಷ್ಮಿಯನ್ನೇ ಕಿರಾತಕರು ಕೊಲೆ ಮಾಡಿದ್ದಾರೆ. ಅವ್ರ ಜಗಳ ಮಾಡೋರಲ್ಲ. ಮನೆ ಒಳಗೆ ಬಂದ್ಬಿಟ್ರೆ ದೇವಸ್ಥಾನ ಪೂಜೆ ಪುನಸ್ಕಾರ ಅಷ್ಟೇ ಮಾಡ್ತಾರೆ. ಬಂದು ಮನೆ ಒಳಗೆ ಆಗ್ತಾನೆ ತಿಂಡಿ ತಿನ್ಕೊಂಡು ನಮ್ಮ ದೊಡ್ಡ ನಾದ್ನಿ ಫೋನ್ ಮಾಡಿದ್ದಾರೆ. ಅಷ್ಟವರೆಗೂ ಮಾತಾಡ್ತಾ ಇದ್ರಂತೆ. ಆಮೇಲೆ ಈ ಥರ ಯಾರೋ ಬಂದಿದ್ದಾರೆ ಅಂತ ಅವರು ಫೋನು ಸ್ವಿಚ್ ಆಫ್ ಮಾಡಿ ಒಳಗೆ ಬಂದಿದ್ದಾರೆ. ಬಂದಿರುವಾಗ ಏನು ಮಾಡಿದ್ದಾರೆ? ಶ್ರೀಲಕ್ಷ್ಮಿಯನ್ನ ನೋಡಿದ ಕೂಡಲೇ ಎಲ್ಲರಿಗೂ ಅನುಮಾನ ಬಂದಿತ್ತು. ಶ್ರೀಲಕ್ಷ್ಮಿಯನ್ನ ಯಾರೋ ಕೊಲೆ ಮಾಡಿದ್ದಾರೆ ಅನ್ನೋದು ಪಕ್ಕಾ ಆಗಿತ್ತು. ಯಾಕಂದ್ರೆ ಶ್ರೀಲಕ್ಷ್ಮಿಯ ಕುತ್ತಿಗೆ ಭಾಗದಲ್ಲಿ ಗಾಯವಾಗಿತ್ತು. ಮುಖದ ಮೇಲೆ ನೆತ್ತರು ಬಿದ್ದಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಶ್ರೀಲಕ್ಷ್ಮಿಯ ಕುತ್ತಿಗೆಯಲ್ಲಿದ್ದ 52 ಗ್ರಾಂ ತೂಕದ ಮಾಂಗಲ್ಯ ಸರ ಕಳ್ಳತನ ಆಗೋಗಿತ್ತು. ಮನೆಯಲ್ಲಿದ್ದ ಒಂದು ಪಿಲ್ಲೋ ಕೂಡ ಕಾಣೆಯಾಗಿತ್ತು. ಆಮೇಲೆ ಡಾಕ್ಟರ್ ಯಾರೋ ಬಂದಿದ್ರಂತೆ. ಬಂದು ನೋಡೋದು ಡೌಟ್ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಗಾಯದ ಗುರುತುಗಳು ಏನಾರ ಆಗಿತ್ತಾ? ಇಲ್ಲಿ ಇದೆ ಗಾಯ. ಚೈನಿಂದ ಇದೆಯೋ ಬೇರೆ ಹೆಂಗೆ ಆಗಿದೆ ಗೊತ್ತಿಲ್ಲ. ಇಲ್ಲಿಂದ ಹಿಂಗೆ ಇದಾಗಿದೆ. ಕೊಯ್ದಂಗಿತ್ತಾ? ಒಂದು ತಾಳಿ ಚೈನ್ ಹೋಗಿದೆ. ಅದು ಬಿಟ್ಟು ಏನಾದ್ರು ಬೇರೆ ಏನು ಹೋಗಿದೆ? ಒಂದು ಪಿಲ್ಲೋ ಒಂದು ಹೋಗಿ. ಬೀರೋದಲ್ಲಿ ಏನು ಮುಟ್ಟಿಲ್ಲ ಅವರು. ಒಂದು ಪಿಲ್ಲೋ ಇಲ್ಲ. ಒಂದು ಪಿಲ್ಲೋ ಕಾಣಿಸ್ತಾ ಇಲ್ಲ. ನಿಮ್ಗೆ ಅನುಮಾನ ಏನು ಸರ್? ಈ ಅನುಮಾನ ಏನು ಗೊತ್ತು ಹೆಂಗ್ ಸರ್ ಹೇಳ್ತಾರೆ. ಅವ್ರು ಎಂಕ್ವೈರಿ ಮಾಡ್ತಾ ಇದ್ದಾರೆ ಪೊಲೀಸ್ ಅವ್ರು. ನೋಡ್ಕೊಂಡು ಆಮೇಲೆ ಅಂದ್ರೆ ಯಾರಾದ್ರೂ ಮನೆಗೆ ಬಂದು ಹೋಗಿದ್ದಾರೆ? ಯಾರು ಪರಿಚಿತರ ಪರ್ಚೇಸ್ರೇ ಇರ್ಬೋದು. ಅವರು ಹೊಸಬ್ರು ಬಂದರೆ ಬಾಗಲ್ ತೆಗಿಯಲ್ಲ. ಅವರು ಯಾರೋ ಪರಿಚಯಸ್ಥರೇ ಆಗಿದ್ದಾರೆ. ಏನು ಗೊತ್ತಾ ಸ್ನೇಹಿತರೆ, ಶ್ರೀಲಕ್ಷ್ಮಿಗೆ ಗಂಡ ಸರ್ವಸ್ವ ಆಗಿದ್ರು. ಶ್ರೀಲಕ್ಷ್ಮಿಯ ಗಂಡನಿಗೆ ಹೆಂಡತಿಯೇ ಆಸರೆಯಾಗಿದ್ಲು. ಯಾಕಂದ್ರೆ ಇವರಿಗೆ ಮಕ್ಕಳು ಆಗಿರ್ಲಿಲ್ಲ. ಈ ಮನೆಯಲ್ಲಿ ಇವರಿಬ್ಬರು ಬಿಟ್ರೆ ಬೇರಾರೂ ಇರ್ತಿರ್ಲಿಲ್ಲ. ಇಳಿ ವಯಸ್ಸಿನಲ್ಲಿ ಹೇಗೋ ಒಂದೆರಡು ದಿನ ಕಾಲ ಕಳೆದು ಬಿಡೋಣ ಅಂತಿದ್ರು. ಅಷ್ಟರಲ್ಲಿ ಶ್ರೀಲಕ್ಷ್ಮಿಯನ್ನ ಕೊಲೆ ಮಾಡಲಾಗಿದೆ. ಕುತ್ತಿಗೆಯಲ್ಲಿದ್ದ 52 ಗ್ರಾಂ ತೂಕದ ಮಾಂಗಲ್ಯ ಸರ ಕಿತ್ಕೊಂಡು ಹೋಗಿದ್ದಾರೆ. ಇದು ಯಾರೋ ರಾಕ್ಷಸ ದರೋಡೆಕೋರರು ಮಾಡಿರೋ ಕೆಲಸನೇ ಇರಬಹುದು. ದರೋಡೆ ಮಾಡೋಕೆ ಬಂದು ಒಂಟಿ ಜೀವವನ್ನ ತೆಗೆದು ಹಾಕಿದ್ದಾರೆ ಎನ್ನಲಾಗಿತ್ತು. ಆದರೆ ಸ್ಪಾಟ್ಗೆ ಎಂಟ್ರಿ ಕೊಟ್ಟಿದ್ದ ಪೊಲೀಸರಿಗೆ ಶ್ರೀಲಕ್ಷ್ಮಿಯ ಮನೆಯಲ್ಲಿ ವಾಸವಿದ್ದ ಆ ದಂಪತಿಯ ಮೇಲೆ ಅನುಮಾನ ಬಂದಿತ್ತು. ಆ ಅನುಮಾನದ ಮೇಲೆ ವಿಚಾರಣೆ ನಡೆಸಿದಾಗ ಹಂತಕ ದಂಪತಿಯ ನೀಚ ಕೆಲಸ ಹೊರಬಂದಿದೆ. ಬಾಡಿಗೆಗೆ ಮನೆ ಪಡೆದು ಆ ಮನೆಯನ್ನೇ ಸ್ಮಶಾನ ಮಾಡಿರೋದು ಬೆಳಕಿಗೆ ಬಂದಿದೆ. ತನಿಖೆಯಲ್ಲಿ ತಿಳಿದು ಬರುತ್ತೆ. ಅವ್ರ ಮನೆ ಎದುರುಗಡೆನೆ ಅವ್ರದ್ದು ಟೆನೆಂಟ್ನೇ, ಅವ್ರ ಬಾಡಿಗೆದಾರರನ್ನೇ ಗಂಡ ಹೆಂಡತಿ ಇರ್ತಾರೆ. ಅವರು ಸುಮಾರು ಏಪ್ರಿಲ್ ಅಲ್ಲಿ ಮನೆ ತಗೊಂಡ್ಬಿಟ್ಟು ಅವ್ರ ಮನೇಲಿ ಬಾಡಿಗೆ ಇರ್ತಾರೆ ಒಂದು 3,500ಕ್ಕೆ. ಮೂಲತಃ ಇವರು ಆರೋಪಿ ಪ್ರಸಾದ್ ಶ್ರೀಶೈಲ್ ಮಕಾಯಿ ಅಂತ ಸೋಲಾಪುರದವನು. ಅವ್ನ ಹೆಂಡತಿ ಬಂದ್ಬಿಟ್ಟು ಸಾಕ್ಷಿ ಮಕಾಯಿ ಅಂತ, ಅವಳು ವಿಜಯಪುರದವಳು. ಲಾಸ್ಟ್ ಏಪ್ರಿಲ್ ಅಲ್ಲಿ ಬಂದ್ಬಿಟ್ಟು ಈ ಮನೆ ಬಾಡಿಗೆ ದುಡಿಲಿಕ್ಕಂತ ಬೆಂಗಳೂರಿಗೆ ಬಂದು ಇಲ್ಲಿ ಮನೆ ಬಾಡಿಗೆ ತಗೊಂಡ್ಬಿಟ್ಟು ಇಲ್ಲೇ ಇರ್ತಾರೆ. ಈ ಹಂತಕನ ಹೆಸರು ಪ್ರಸಾದ್. ಪ್ರಸಾದ್ನ ಮುದ್ದಿನ ಮಡದಿಯ ಹೆಸರು ಸಾಕ್ಷಿ. ಪ್ರಸಾದ್ ಮಹಾರಾಷ್ಟ್ರದ ಸೊಲ್ಲಾಪುರದ ನಿವಾಸಿ. ಈ ಸಾಕ್ಷಿ ವಿಜಯಪುರದ ನಿವಾಸಿ. ಕೆಲ ವರ್ಷಗಳ ಹಿಂದಷ್ಟೇ ಅರೇಂಜ್ ಮ್ಯಾರೇಜ್ ಆಗಿದ್ದವರು.
ಇಬ್ಬರು ಹೊಸ ಜೀವನಕ್ಕೆ ಕಾಲಿಡ್ತಾರೆ. ಈ ನಡುವೆ 8 ತಿಂಗಳ ಹಿಂದೆ ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದವರು ಉತ್ತರಹಳ್ಳಿಯ ನ್ಯೂ ಮಿಲೇನಿಯಂ ಸ್ಕೂಲ್ ರಸ್ತೆಯಲ್ಲಿರೋ ಶ್ರೀಲಕ್ಷ್ಮಿ ಬಳಿ ಕಾಡಿ ಬೇಡಿ ಬಾಡಿಗೆಗೆ ಮನೆ ಪಡೆದುಕೊಂಡಿದ್ದಾರೆ. ತಾವು ವಾಸವಿದ್ದ ಕಟ್ಟಡದಲ್ಲೇ ಈ ದಂಪತಿಗೆ ಬಾಡಿಗೆಗೆ ಅಂತ ಮನೆ ಕೊಡ್ತಾರೆ. ಆದರೆ 8 ತಿಂಗಳ ಬಳಿಕ ಇರೋಕೆ ನೆಲೆ ಕೊಟ್ಟ, ವಾಸ ಮಾಡೋಕೆ ಮನೆ ನೀಡಿದ್ದ ಮನೆ ಮಾಲೀಕರನ್ನೇ ಈ ನೀಚರು ಕೊಲೆ ಮಾಡಿದ್ದಾರೆ. ಅದು ಕೂಡ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ದಂಪತಿ ಉಸಿರು ನಿಲ್ಲಿಸಿದ್ದಾರೆ. ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಹಂತಕ ಜೋಡಿ ಎಂಟ್ರಿ. ಹಾಡಹಗಲೇ ಮನೆ ಮಾಲೀಕರ ಕಥೆ ಮುಗಿಸಿ ಎಸ್ಕೇಪ್. ಅದು ನವೆಂಬರ್ 4ನೇ ತಾರೀಕು ಮಂಗಳವಾರ ಬೆಳಗ್ಗೆ 9:30 ಹೊತ್ತಿಗೆ ಶ್ರೀಲಕ್ಷ್ಮಿಯ ಗಂಡ ಅಶ್ವಥ್ ನಾರಾಯಣ್ ಕೆಲಸಕ್ಕೆ ಹೋಗ್ತಾರೆ. ಯಾವುದೇ ಟೆನ್ಷನ್ ಇಲ್ಲದೆ ಮಧ್ಯಾಹ್ನ 2:15 ತನಕ ಕೆಲಸ ಮಾಡಿದ್ದಾರೆ. ಆದರೆ ಮಧ್ಯಾಹ್ನ ಹೆಂಡತಿ ಊಟ ಮಾಡಿದ್ದಾಳೋ ಗೆಲ್ವೋ ಅಂತ ವಿಚಾರಿಸೋಣ ಅಂತ ಫೋನ್ ಮಾಡಿದ್ದಾರೆ. ಆ ಕಡೆ ಶ್ರೀಲಕ್ಷ್ಮಿ ಫೋನ್ ರಿಸೀವ್ ಮಾಡಿರ್ಲಿಲ್ಲ. ಎಷ್ಟೇ ಫೋನ್ ಮಾಡಿದ್ರು ಕಾಲ್ ಅಟೆಂಡ್ ಮಾಡಿರ್ಲಿಲ್ಲ. ಹೀಗಾಗಿ ಇನ್ನೊಂದು ಮನೆಯ ಬಾಡಿಗೆದಾರರಿಗೆ ಅಶ್ವಥ್ ನಾರಾಯಣ್ ಕಾಲ್ ಮಾಡಿದ್ದಾರೆ. ತನ್ನ ಹೆಂಡತಿ ಫೋನ್ ರಿಸೀವ್ ಮಾಡ್ತಿಲ್ಲ, ಸ್ವಲ್ಪ ಮನೆ ಕಡೆಗೆ ಹೋಗಿ ನೋಡ್ತೀರಾ ಅಂತ ಕೇಳಿದ್ದಾರೆ. ಈ ವೇಳೆ ಮನೆಯ ಬಾಡಿಗೆದಾರರು ಹೋಗಿ ನೋಡಿದ್ದಾರೆ. ಆಗ ಶ್ರೀಲಕ್ಷ್ಮಿ ಮನೆಯಲ್ಲಿ ಕುಸಿದು ಬಿದ್ದಿರೋದು ಕಾಣಿಸುತ್ತೆ. ಡ್ಯೂಟಿಗೆ ಹೋಗಿದ್ನಿ, ಅವ್ರ ಮನೆಯಲ್ಲಿ ಇದ್ದಾರೆ. ನಾನು 2 ಗಂಟೆಯಿಂದ ಫೋನ್ ಮಾಡ್ತಾ ಇದ್ನಿ, ಅವರು ಲಿಫ್ಟ್ ಮಾಡಿಲ್ಲ. ಆಮೇಲೆ ಟೆನೆಂಟ್ಗೆ ಫೋನ್ ಮಾಡಿದರೆ ಅವ್ರು ಬಂದು ನೋಡಿದರೆ ಬಿದ್ದೋಗಿದ್ದಾರೆ ಅಂದರು, ಫೋನ್ ಮಾಡಿದರು. ಆಮೇಲೆ ನಮ್ಮ ನಾದಿನಿ ಮಗಳಿಗೆ ಫೋನ್ ಮಾಡಿದರೆ ನಾನು ಇಲ್ಲೇ ಇದ್ದೀನಿ, ಹೋಗ್ತೀನಿ ಮನೆ ಹತ್ರ ಬಂದು ಏನೋ ಡೌಟು, ನೀನು ಬೇಗ ಬಂದುಬಿಡು ಅಂದರು. ನಾನು ಆಟೋನಲ್ಲಿ ನೀರು ಕೇಳುವ ನೆಪದಲ್ಲಿ ಮನೆಗೆ ಎಂಟ್ರಿ. ಗಂಡ ಹೊರಗಡೆ ಹೋಗೋದನ್ನೇ ಕಾದು ಕುಳಿತಿದ್ದಾಗಿ ಪ್ರಸಾದ್ ಹಾಗೂ ಸಾಕ್ಷಿ ಬೆಳಗ್ಗೆ 11 ಗಂಟೆ ಹೊತ್ತಿಗೆ ಶ್ರೀಲಕ್ಷ್ಮಿಯವರನ್ನ ಮಾತನಾಡಿಸಿಕೊಂಡು ಹೋಗಿದ್ದಾರೆ. ಕುಡಿಯೋಕೆ ನೀರು ಕೊಡಿ, ಹಾಗೆ ಸ್ವಲ್ಪ ಹೊತ್ತು ಟಿವಿ ನೋಡ್ಕೊಂಡು ಹೋಗ್ತೀವಿ ಅಂತ ಮನೆಯ ಒಳಗೆ ಹೋಗಿದ್ದಾರೆ. ನಂತರ ಕೆಲವು ನಿಮಿಷಗಳಲ್ಲಿ ಮನೆ ಮಾಲೀಕರನ್ನ ಕೊಲೆ ಮಾಡ್ತಾರೆ. ಮನೆ ಮಾಲೀಕರ ಜೀವವನ್ನೇ ತೆಗೆದು ಬಿಡ್ತಾರೆ. ಮನೆ ಹೊರಗಡೆ ನಿಂತು ಯಾರಾದ್ರೂ ಬರ್ತಿದ್ದಾರಾ ಅಂತ ಸಾಕ್ಷಿ ನೋಡುತ್ತಾ ನಿಂತಿದ್ರೆ ಒಳಗಡೆ ಈ ಪಾಪಿ ಪ್ರಸಾದ್ ಶ್ರೀಲಕ್ಷ್ಮಿಯ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರಕ್ಕೆ ಕೈ ಹಾಕಿದ್ದ. ಈ ವೇಳೆ ಶ್ರೀಲಕ್ಷ್ಮಿ ಪ್ರತಿರೋಧ ತೋರಿದ್ದಾರೆ. ಇದರಿಂದ ನೀಚ ಪ್ರಸಾದ್ ಶ್ರೀಲಕ್ಷ್ಮಿಯ ಸೀರೆಯ ಸೆರಗಿನಿಂದಲೇ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾನೆ. ಗಲಾಟೆಯಲ್ಲಿ ಶ್ರೀಲಕ್ಷ್ಮಿಯ ಮೂಗಿಗೆ ಪೆಟ್ಟಾಗಿದೆ. ಈ ವೇಳೆ ಮೂಗಲ್ಲಿ ರಕ್ತ ಬಂದ ಹಿನ್ನೆಲೆ ಹಾಸಿಗೆ ಮೇಲಿದ್ದ ದಿಂಬಿನಿಂದ ಮೂಗು ಒರೆಸಿದ್ದಾನೆ. ನಂತರ ಸಾಕ್ಷಿ ಸಿಗಬಾರದು ಅಂತ ದಿಂಬನ್ನು ಮನೆಯಿಂದ ದೂರದಲ್ಲಿ ಬಿಸಾಕಿ ಮಾಂಗಲ್ಯ ಸರ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಮನೆ ಓನರ್ ಆಗಿರುವಂತ ಶ್ರೀಲಕ್ಷ್ಮಿ ಅವರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಎಂದಿನಂತೆ ಅವ್ರು ಶ್ರೀಲಕ್ಷ್ಮಿ ಅವ್ರ ದಿನಚರಿಯನ್ನು ಸ್ಟಡಿ ಮಾಡಿಬಿಟ್ಟು ಅವತ್ತಿನ ದಿನ 4ನೇ ತಾರೀಕಿನ ದಿನ ಯಾವಾಗ ಅವ್ರ ಗಂಡ ದುಡಿಲಿಕ್ಕೆ ಹೋಗ್ತಾರ, ಶ್ರೀಲಕ್ಷ್ಮಿ ಅವರು ಗಂಡ ದುಡಿಲಿಕ್ಕೆ ಹೋಗ್ತಾರ ಎಂದಿನಂತೆ ಅವತ್ತಿನ ದಿನ ಮಧ್ಯಾಹ್ನ ಸುಮಾರು ಒಂದು 11:30 ಗಂಟೆಗೆ ನೀರು ಕೇಳೋ ನೆಪದಲ್ಲಿ ಮತ್ತು ಟಿವಿ ನೋಡ್ತೀನಂತ ನೆಪದಲ್ಲಿ ಬಂದ್ಬಿಟ್ಟು ಗಂಡನ್ ಶ್ರೀಲಕ್ಷ್ಮಿ ಅವರಿಗೆ ಹೊಡೆದ್ಬಿಟ್ಟು ಅವ್ರ ಕತ್ತಲ್ಲಿರುವಂಥ ಚೈನು ಮತ್ತು 2 ಬಳೆಗಳನ್ನು ತಗೊಂಡು ಹೋಗ್ತಾರೆ. ಕೆಲಸಕ್ಕೆ ಹೋಗಿದ್ದ ಗಂಡನಿಗೆ ಫುಲ್ ಟೆನ್ಷನ್. ಹೆಂಡತಿಗೆ ಏನಾಯ್ತು ಅಂತ ಸ್ಥಳೀಯರಿಗೆಲ್ಲ ಕಾಲ್ ಮಾಡಿ ನೋಡ್ತಾನೆ. ಕೊನೆಗೆ ಮನೆಗೆ ಬಂದು ನೋಡೋ ಅಷ್ಟರಲ್ಲಿ ಹೆಂಡತಿ ಕೊಲೆಯಾಗಿ ಹೋಗಿದ್ದಾಳೆ. ಮೊದಲು ಯಾರೋ ಗೊತ್ತಿರೋರೆ ಈ ಕೆಲಸ ಮಾಡಿದ್ದಾರೆ ಅಂತ ಊಹಿಸ್ತಾರೆ. ಯಾಕಂದ್ರೆ ಮನೆಯ ಡೋರ್ಗೆ ದೊಡ್ಡದಾಗಿ ಗ್ರಿಲ್ ಮಾಡಿಸಿದ್ರು. ಅಪರಿಚಿತರು ಬಂದ್ರೆ ಶ್ರೀಲಕ್ಷ್ಮಿ ಬಾಗಿಲು ತೆಗೀತಿರ್ಲಿಲ್ಲ. ಕೈಗಂಟಿದ್ದ ರಕ್ತ ತೊಳೆಯೋಕು ಮುನ್ನವೇ ಮಾಂಗಲ್ಯ ಸರ ಅಡವಿಟ್ಟ. ಈ ಹಂತಕ ಜೋಡಿ ಅದ್ಯಾವ ಸಿನಿಮಾ ನೋಡಿತ್ತೋ ಏನೋ, ಮಾಲೀಕರನ್ನ ಕೊಲೆ ಮಾಡೋಕೆ ಪಕ್ಕಾ ಪ್ಲಾನ್ ಮಾಡಿತ್ತು. ಕಳೆದ 1 ತಿಂಗಳಿನಿಂದ ಮನೆ ಮಾಲೀಕರನ್ನ ನೀಟಾಗಿ ಗಮನಿಸಿತ್ತು. ಗಂಡ ಎಷ್ಟೊತ್ತಿಗೆ ಕೆಲಸಕ್ಕೆ ಹೋಗ್ತಾರೆ, ಶ್ರೀಲಕ್ಷ್ಮಿ ಮನೆಯಲ್ಲಿ ಏನ್ ಮಾಡ್ತಾರೆ,
ಯಾವ ಟೈಮ್ನಲ್ಲಿ ಮನೆಗೆ ಎಂಟ್ರಿ ಕೊಡೋದೊಳ್ಳೆಯದು, ಕೊಲೆ ಮಾಡೋದ್ರಿಂದ ನಮಗೆ ಏನ್ ಲಾಭ ಸಿಗತ್ತೆ ಅಂತ ಈ ನೀಚರು ನೋಟ್ ಮಾಡ್ಕೊಂಡಿದ್ದಾರೆ. ಅದರಂತೆ ನವೆಂಬರ್ 4ನೇ ತಾರೀಕು 11 ಗಂಟೆ ಹೊತ್ತಿಗೆ ಶ್ರೀಲಕ್ಷ್ಮಿಯ ಮನೆಗೆ ಎಂಟ್ರಿ ಕೊಡ್ತಾರೆ. ನಂತರ ಮನೆಯಲ್ಲಿದ್ದ ಟಿವಿ ಆನ್ ಮಾಡಿ ಜೋರಾಗಿ ಸೌಂಡ್ ಇಟ್ಟು ಶ್ರೀಲಕ್ಷ್ಮಿಯನ್ನ ಈ ನೀಚ ಪ್ರಸಾದ್ ಕೊಲೆಗೈತಾನೆ. ನಂತರ ಮಾಂಗಲ್ಯ ಸರ ಕಿತ್ಕೊಂಡು ಹೊರ ಬಂದೇ ಬಿಡ್ತಾನೆ. ನಂತರ ಕೈಗೆ ಮೆತ್ತಿಕೊಂಡಿದ್ದ ನೆತ್ತರನ್ನು ಕೂಡ ತೊಳೆಯದೆ ಸ್ಥಳೀಯ ಗೋಲ್ಡ್ ಬ್ಯಾಂಕ್ನಲ್ಲಿ ಮಾಂಗಲ್ಯ ಸರ ಅಡಾಗಿಡ್ತಾನೆ. 3 ಲಕ್ಷ ಪಡೆದುಕೊಂಡು ಮನೆಗೆ ವಾಪಸ್ ಆಗ್ತಾನೆ. ಇದು ಘಟನೆ ನಡೆದ ಒಂದು 12 ಗಂಟೆಯಲ್ಲೇ ನಾವು ಅವರನ್ನ ಸೆಕ್ಯೂರ್ ಮಾಡಿಕೊಂಡು ಬಂಧಿಸಲಿಕ್ಕೆ ನಮ್ಮ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಯಶಸ್ವಿ ಆಗ್ತಾರೆ. ಹಾಗೂ ಅವ್ರನ್ನ ಹಿಡ್ಕೊಂಡು ಬಂದು ನಾವು ವಿಚಾರಣೆ ಮಾಡಲಾಗಿ ಅವರು ಅದೇ ದಿನ 4ನೇ ತಾರೀಕು 4/11/2025 ಅದೇ ದಿನ ಸುಮಾರು 4:15 ಸುಮಾರಿಗೆ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಪ್ಲೆಜ್ನು ಕೂಡ ಮಾಡಿರ್ತಾರೆ, ಮಾಂಗಲ್ಯ ಚೈನನ್ನು ಕೂಡ. ಕೊಲೆ ಬಳಿಕ ಕಬಾಬ್ ಬಿರಿಯಾನಿ ಬ್ಯಾಟಿಂಗ್. ಕಂಡೋರ ದುಡ್ಡು ಕಂಡೋರ ವಸ್ತು ಅಂದ್ರೆ ಯಾರ್ ತಾನೇ ಮಜಾ ಮಾಡಲ್ಲ ಹೇಳಿ. ಗಂಡನೊಂದಿಗೆ ನೆಮ್ಮದಿಯಾಗಿ ಬದುಕುತ್ತಿದ್ದ ಮಹಿಳೆಯನ್ನ ಕೊಂದು ಆಕೆಯ 52 ಗ್ರಾಂ ತೂಕದ ಮಾಂಗಲ್ಯ ಸರ ಕಿತ್ಕೊಂಡು ಬಂದು 3 ಲಕ್ಷ ಹಣ ಪಡೆದಿದ್ದಾಗಿ ಪ್ರಸಾದ್ಗೆ ಫುಲ್ ಖುಷಿಯಾಗಿತ್ತು. ತಾನು ಮಣ್ಣು ತಿನ್ನೋ ಕೆಲಸ ಮಾಡಿದ್ದೀನಿ, ಒಂದು ಜೀವವನ್ನೇ ತೆಗೆದಿದ್ದೀನಿ ಅನ್ನೋ ಪಶ್ಚಾತ್ತಾಪವೂ ಇಲ್ಲದೆ ಅಡಮಾನಾಗಿಟ್ಟಿದ್ದ ಹಣದಲ್ಲಿ 20,000 ಫ್ರೆಂಡ್ಗೆ ಕೊಟ್ಟು ಸಾಲ ತೀರಿಸಿದ್ದ. ನಂತರ ಸಂಜೆ ವೇಳೆ ಮತ್ತೊಬ್ಬ ಸ್ನೇಹಿತನನ್ನ ಬಾರ್ಗೆ ಕರೆಯಿಸಿಕೊಂಡು ಫುಲ್ ಎಣ್ಣೆ ಪಾರ್ಟಿ ಮಾಡಿದ್ದ. ಹೊಟ್ಟೆ ಬಿರಿಯುವಂತೆ ಕಬಾಬ್ ಹಾಗೂ ಬಿರಿಯಾನಿ ಬ್ಯಾಟಿಂಗ್ ಮಾಡಿಕೊಂಡು ಮನೆಗೆ ವಾಪಸ್ ಆಗಿದ್ದ. ಕೆಲವೊಂದು ಜನಕ್ಕೆ ಸಾಲ ಕೊಡ್ಬೇಕಾಗಿರ್ತಾರಲ್ಲ, ಅಲ್ಲಿಂದ ಮುತ್ತೂಟ್ ಫೈನಾನ್ಸ್ ಇಂದ ತಗೊಂಡಿರುವಂತಹ ಹಣನೂ ಕೂಡ ಅವರಿಗೆ ವರ್ಗಾವಣೆ ಮಾಡಿದ್ದನ್ನು ಕೂಡ ನಮಗೆ ಗೊತ್ತಾಗಿದೆ. ಗೊಂದಲದ ಹೇಳಿಕೆ ಕೊಟ್ಟು ತಗಲಾಕಿಕೊಂಡ ಜೋಡಿ. ಈ ಪ್ರಸಾದ್ ಎಣ್ಣೆ ಪಾರ್ಟಿ ಮಾಡುವಷ್ಟರಲ್ಲಿ ಕೊಲೆ ವಿಷಯ ಇಡೀ ಏರಿಯಾದವರಿಗೆ ಗೊತ್ತಾಗಿತ್ತು. ಆದ್ರೆ ಕೊಲೆ ಮಾಡಿದ್ದು ಈತನೇ ಅನ್ನೋದು ಯಾರಿಗೂ ಗೊತ್ತಾಗಿರ್ಲಿಲ್ಲ. ಅಷ್ಟರಲ್ಲೇ ಪೊಲೀಸರು ಕೂಡ ಸ್ಪಾಟ್ಗೆ ಆಗಮಿಸಿದ್ರು. ಬಾಡಿಗೆಗೆ ಇರೋ 2 ಮನೆಯವರನ್ನ ವಿಚಾರಿಸಿದ್ರು. ಹಾಗಾಗಿ ಪ್ರಸಾದ್ ಪೊಲೀಸರನ್ನೇ ಯಾಮಾರಿಸೋಕೆ ಮುಂದಾಗ್ತಾನೆ. ನಮಗೇನೂ ಗೊತ್ತಿಲ್ಲ, ಏನಾಯ್ತು ಅನ್ನೋದೇ ತಿಳಿದಿಲ್ಲ ಅಂತ ಡ್ರಾಮಾ ಆಡಿದ್ದಾನೆ. ಈ ವೇಳೆ ಪೊಲೀಸರು ಮನೆ ಮಾಲೀಕರನ್ನ ಬೆಳಗ್ಗೆ ಮಾತನಾಡಿಸಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದ ಹಾಗೆ ಹಾಗಾಗಿ ಪ್ರಸಾದ್ ಪೊಲೀಸರಿಗೆ ಸುಮಾರು 4 ಗಂಟೆಗೆ ಅಜ್ಜಿಯನ್ನ ಮಾತನಾಡಿಸಿದ್ದೆ ಅಂತ ಹೇಳೇ ಬಿಡ್ತಾನೆ. ಇಲ್ಲದೆ ಪೊಲೀಸರಿಗೆ ಪ್ರಸಾದ್ ಮೇಲೆ ಅನುಮಾನ ಬರೋಕೆ ಶುರುವಾಗೋದು. ಶ್ರೀಲಕ್ಷ್ಮಿಯ ಗಂಡ ನೋಡಿದ್ರೆ ಮಧ್ಯಾಹ್ನ ಫೋನ್ ರಿಸೀವ್ ಮಾಡಿಲ್ಲ. ಮಧ್ಯಾಹ್ನದ ಒಳಗೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದ. ಈ ಪ್ರಸಾದ್ ನೋಡಿದ್ರೆ ಸಂಜೆ 4 ಗಂಟೆಗೆ ಶ್ರೀಲಕ್ಷ್ಮಿಯನ್ನ ಮಾತನಾಡಿಸಿದ್ದೆ ಅಂತ ಹೇಳಿದ್ದ. ಇಲ್ಲಿಗೆ ಈ ಪ್ರಸಾದ್ ಅಂಡ್ ಸಾಕ್ಷಿ ಹೇಳ್ತಿರೋದು ಸುಳ್ಳು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಈ ಜೋಡಿಯೇ ಯಾಕೆ ಕೊಲೆ ಮಾಡಿರಬಾರದು ಅಂತ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಆಗ ಪೊಲೀಸರ ಮುಂದೆ ಮಾಂಗಲ್ಯ ಸರ ಅಡಬಿಟ್ಟು ಅದರಿಂದ ಬಂದ ಹಣದಲ್ಲಿ ಕುಡಿದು ತಿಂದು ತೇಗಿದೆ ಅಂತ ಆ ವಿಷಯವನ್ನ ಪ್ರಸಾದ್ ಕಕ್ಕಿದ್ದಾನೆ. $25 ಲಕ್ಷ ಸಾಲ ಮಾಡಿಕೊಂಡು ಕಂಗಾಲು, ಕೊಲೆಗೆ ಸ್ಕೆಚ್. ಎಸ್, ಪ್ರಸಾದ್ ಅಂಡ್ ಸಾಕ್ಷಿ ಬೆಂಗಳೂರಿಗೆ ಬರೋಕು ಮೊದಲೇ ಬೇಜಾನ್ ಸಾಲ ಮಾಡ್ಕೊಂಡಿದ್ರು. ಇತ್ತೀಚೆಗೆ ಕೆಲಸ ಬೇರೆ ಇರಲಿಲ್ಲ, ಕೈಯಲ್ಲಿ ಒಂದೇ ಒಂದು ಪೈಸೆ ಹಣ ಕೂಡ ಇರಲಿಲ್ಲ. ಹೀಗಾಗಿ ಮನೆ ಮಾಲೀಕರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಮನೆ ಮಾಲೀಕರಿಗೆ ವಯಸ್ಸು ಬೇರೆ ಆಗಿದೆ, ಈಸಿಯಾಗಿ ಕೊಲೆ ಮಾಡಬಹುದು. ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರ ಹಾಗೂ ಮನೆಯಲ್ಲಿ ಏನಾದ್ರೂ ಹಣ ಇದ್ರೆ ಕಳ್ಳತನ ಮಾಡೋಣ ಅಂತ ಈ ಜೋಡಿ ಪ್ಲಾನ್ ಮಾಡಿದೆ. ಅದರಂತೆ ಮನೆ ಮಾಲೀಕರನ್ನ ಕೊಲೆ ಮಾಡಿ ಮಾಂಗಲ್ಯ ಸರ ಹಾಗೂ 2 ಉಮಾ ಗೋಲ್ಡ್ ಬಳೆಗಳನ್ನ ಎಗರಿಸ್ತಾರೆ. ಅವ್ನು ಹೇಳೋದ್ ಪ್ರಕಾರ ನಾವು ಜೂಜಾಟ ಸಂಬಂಧನೇ ಆನ್ಲೈನ್ ಗೇಮಿಂಗ್ ಅಲ್ಲಿನೇ ನಾನು ಹಣನ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇವನು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟು ಕಳೆದ 8 ತಿಂಗಳಾಯ್ತು, ಏಪ್ರಿಲ್ ಅಲ್ಲಿ ಬಂದಿರ್ತಾನೆ. ಬಟ್ ಇವನು ಸಾಲ ಮಾಡ್ಕೊಂಡಿದ್ದು ಈ ಹಿಂದೆ ಸೋಲಾಪುರದಲ್ಲಿ ಇದ್ದಿದ್ದಾಗ ಅಲ್ಲಿನೂ ಕೂಡ ಸಾಲ ಮಾಡ್ಕೊಂಡಿದ್ದು.
ಅದು ನಾವು ತನಿಖೆಯಿಂದ ತೊಗೊಂಡ್ಬರ್ಬೇಕು. ಅವ್ನು ಎಷ್ಟು ಸಾಲ ಮಾಡಿದ್ದ, ಅದಕ್ಕೆ ಖರ್ಚು ಮಾಡಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ನಾವು ತನಿಖೆ. ಎಷ್ಟು ಲಕ್ಷ ಸಾಲ ಮಾಡಿದೆ ಅಂತ ಹೇಳ್ತಾನೆ ಅವ್ನು ಹೇಳ್ತಾನೆ, ಒಂದು 26 ಲಕ್ಷ ಸಾಲ ಮಾಡಿದ್ದೀನಿ, ಅದರಲ್ಲಿ 10 ಲಕ್ಷ ರೂಪಾಯಿ ನಾನು ಆಲ್ರೆಡಿ ತೀರಿಸಿದ್ದೀನಿ ಅಂತ. ಆನ್ಲೈನ್ ಗೇಮ್ ಆಡೋ ಚಟಕ್ಕೆ ಬಿದ್ದಾಗಿ ಪ್ರಸಾದ್ ಸಿಕ್ಕವರ ಬಳಿ ಸಾಲ ಮಾಡಿಕೊಂಡಿದ್ದ. ಮದುವೆಗೂ ಮೊದಲು ಮದುವೆಯ ನಂತರವೂ ಸಾಲ ಮಾಡಿಕೊಂಡಿದ್ದಾನೆ. ಏನಿಲ್ಲ ಅಂದ್ರು 25 ಲಕ್ಷ ತನಕ ಸಾಲ ಮಾಡಿಕೊಂಡಿದ್ದ. ಆ ಸಾಲ ತೀರಿಸೋಕಾಗದೆ ಇರೋಕೂ ಆಗದೆ ಕೊನೆಗೆ ಹೆಂಡತಿ ಜೊತೆ ಚರ್ಚೆ ಮಾಡಿ ಕೊಲೆ ಮಾಡೋಕೆ ನಿರ್ಧಾರ ಮಾಡಿದ್ದಾನೆ. ಸದ್ಯ ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಈ ಜೋಡಿ ಜೈಲು ಹಕ್ಕಿಯಾಗಿದೆ.